ಓಂ ಪ್ರಕರಣಾಚ್ಚ ಓಂ ಅಪ್ ಸಂವತ್ಸರ ಸೃಷ್ಟಿಯಾದಿನ ತತ್ಪ್ರಕರಣಾಚ್ಚ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವ ಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಅದಿತಿ ಶಬ್ದ ವಾಚ್ಯನಾದ ಸರ್ವಸಂಹರ್ತೃ ತತ್ವ ಯಾವುದು ಅಂತ ಪ್ರಶ್ನೆ. ದೇವಮಾತೆ ಅದಿತಿಗೆ ಸರ್ವಸಂಹರ್ತೃತ್ವ ಯಾವುದೇ ಶಾಸ್ತ್ರದಲ್ಲಿ ಪ್ರಮಿತ ಆಗಿಲ್ಲ. ಅದು ವಿಷ್ಣುವಿಗೆ ಆಗಬೇಕು ಅಂತ ಈ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಅದು ಒಂದು ಯುಕ್ತಿ ಈ ಹಿಂದೆ ಬಂದದ್ದು, ಅತ್ತಾಚರಾಚರ ಗ್ರಹಣ ಅಂತ. ಈಗ ಇನ್ನೊಂದು ವಿಷಯ ಹೇಳ್ತಿದ್ದಾರೆ. ನೀವು ಬರೇ ಅದಿತಿ ಶಬ್ದವನ್ನು ತೆಗೆದು ನೋಡಿದಾಗ ನಿಮ್ಗಲ್ಲಿ ಕಾಣಿಸುವುದು ಒಂದು ವಿಷಯ ಆಯಿತು. ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು. ಒಟ್ಟಾರೆ ಪ್ರಕರಣವನ್ನೇ ನೋಡಬೇಕು. ಸರ್ವಸಂಹರ್ತರಾದವನು ಭಗವಂತನೇ ಅನ್ನುವುದು ಒಂದು ಸರ್ವಸಿದ್ಧವಾದ ಸಂಗತಿ, ಸರ್ವಶುದ್ಧ ವಾಚ್ಯ. ಅದನ್ನು ಪ್ರಕರಣ ಗಮನಿಸಿದರೆ ಪ್ರಕರಣ ಪ್ರಾರಂಭ ಆಗುವುದು ನೈವೇಹ ಕಿಂಚನಾಗ್ರ ಆಸೀತ್ ಮೃತ್ಯು ನೈವೇದ ಮಾವೃತಮಾಸೀತ್ ಅಂತ ಪ್ರಾರಂಭ ಆಗ್ತದೆ. ಕೊನೆಗೆ ಮೃತ್ಯುರಸ್ಯ ಆತ್ಮಾಭವತಿ ಅಂತ ಅದರದ್ದು ಮುಕ್ತಾಯ ಆಗ್ತದೆ. ಹೀಗೆಲ್ಲ ಅದನ್ನು ನೀವು ನೋಡಿದಾಗ ಇದು ಮೃತ್ಯು ಶಬ್ದವಾಚ್ಯನಾದ ನರಸಿಂಹಮುಂದೆ ಪ್ರಕರಣ ಅಂತ ಗೊತ್ತಾಗ್ತದೆ ಅಂತ ನಾವು ನೋಡ್ಲಿಕ್ಕೆ ಹೊರಟಿದ್ದೇವೆ. ಇದು ಪ್ರಕರಣ ಯಾವುದು ಅಂತ ಆಚಾರ್ಯ ಹೇಳಲಿಲ್ಲ, ಅಂದ್ರೆ ಯಾವ ಉಪನಿಷತ್ತಿನಲ್ಲಿ ಬಂದದ್ದು ಅಂತ. ಹಿಂದೆ ಅದಿತಿ ಶಬ್ದದ ಬಗ್ಗೆ ನಾವು ನೋಡ್ಲಿಕ್ಕೆ ಹೊರಟಿರೋದ್ರಿಂದ ಅದು ಬೃಹದಾರಣ್ಯಕದಲ್ಲೇ ಬಂದಿರೋದ್ರಿಂದ ಈಗ ಅದೇ ಪ್ರಕರಣ ನೀವು ಹಿಂದೆ ಮುಂದೆ ಎಲ್ಲ ಪರ್ಯಾಲೋಚನೆ ಮಾಡಬೇಕು ಅಂತ ಆಚಾರ್ಯರು ಸೂಚನೆ ಕೊಟ್ಟಿರೋದ್ರಿಂದ ಜಯತೀರ್ಥರು ನೈವೇಹ ಕಿಂಚನಾಗ್ರ ಆಸೀತ್ ಅಂತ ಅದನ್ನು ಪ್ರಾರಂಭಿಸಿದ್ದಾರೆ. ಜಯತೀರ್ಥರು ಆ ತತ್ವಪ್ರಕಾಶಕವನ್ನು ನಮಗೆ ಅಲ್ಲಿರುವ ವಾಕ್ಯಗಳನ್ನು ಓದಿ ಹೇಳ್ತಾ ಇದ್ದಾರಲ್ಲ, ನಾವು ಕೂಡ ಮೂಲ ಬೃಹದಾರಣ್ಯಕ ಉಪನಿಷತ್ತು ಅದ್ರ ಭಾಷೆ ಇಟ್ಕೋಬೇಕು. ಯಾಕೆಂದ್ರೆ ಜಯತೀರ್ಥರು ಏನ್ ಮಾಡಿದ್ದಾರೆ ಅಂದ್ರೆ, ಉಪನಿಷತ್ತಿನ ಪಾಠ ನೀವು ಗಮನಿಸ್ತಾ ಹೋದ್ರೆ ಅಲ್ಲಿರೋದು ಎಲ್ಲವನ್ನೂ ಅವರು ನೇರವಾಗಿ ಹೇಳಲಿಲ್ಲ. ಕೆಲವೊಂದ ಈ ಜಲಸೃಷ್ಟಿ ಅಂತ ಒಂದು ಭಾಗ, ಒಂದು ಪ್ಯಾರಾಗ್ರಾಫ್, ಅದರಲ್ಲಿರೋ ಒಂದು 2-3 ವಾಕ್ಯ, ಅದಾದ್ಮೇಲೆ ಅಲ್ಲಿರೋ ಒಂದು 2-3 ವಾಕ್ಯ ಅವರು ಬಿಟ್ಟಿದ್ದಾರೆ. ಅದಾದ್ಮೇಲೆ ಅದ್ರ ಮುಂದೆ ಮತ್ತೊಂದು ಪ್ಯಾರಾಗ್ರಾಫ್ ಇದೆ ಉಪನಿಷತ್ತಿಂದು. ಅಲ್ಲಿ ಆಪೋವ ಅರ್ಕಃ ತದ್ಯದಪಾಂಶರ ಆಸೀತ್ ತತ್ ಸಮಹನ್ಯತ ಸಾ ಪೃಥ್ವಿ ಅಭವತ್ ಅಂತ ಇನ್ನೊಂದು ಪ್ಯಾರಾಗ್ರಾಫ್, ಅದರಲ್ಲಿರೋದನ್ನ ತಗೊಂಡಿದ್ದಾರೆ. ಇದಾದ್ಮೇಲೆ ಮತ್ತೆ ಅದರ ಮುಂದೆ ಮತ್ತೊಂದು ಪ್ಯಾರಾಗ್ರಾಫ್ ಬರ್ತದೆ, ಅದರಲ್ಲಿರುವಂಥದ್ದೆಲ್ಲದನ್ನು ಅವರು ತಗೊಳ್ತಾ ಹೋಗಿದ್ದಾರೆ ಜಯತೀರ್ಥರು. ಅಂದ್ರೆ ಜಯತೀರ್ಥರ ಟೀಕಾವಾಕ್ಯಗಳಲ್ಲಿ ಉಪನಿಷತ್ತಿನ ಪಾಠ ನೇರವಾಗಿ 1 by 1 ಬಂದಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ಉಪನಿಷತ್ತಿನ ಪುಸ್ತಕ ನಮ್ಮ ಎದುರಿಗಿಲ್ಲದೆ ಹೋದ್ರೆ ಉಪನಿಷತ್ತಿನ ಪಾಠನೇ ಹೀಗೆ ಇದೆಯೇನೋ ಅಂತ ಕಾಣಿಸ್ತದೆ. ಹಾಗಿಲ್ಲ ಅದು. ಆದ್ರಿಂದ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕರಣ ತೆಗೆದು ನೋಡಿ ಅಂತ ಹೇಳಿದ್ರು. ಜಯತೀರ್ಥರು ಅದನ್ನು ತೆಗೆದು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಅದರಲ್ಲಿರೋ ಕೆಲವು ಸೆಲೆಕ್ಟೆಡ್ ವಾಕ್ಯಸ್ ಮಾತ್ರ ಅವ್ರು ಕೋಟ್ ಮಾಡಿದ್ದಾರೆ. ಆದ್ರೆ ನಮಗೆ ಏನ್ ಬೇಕಾಗಿದೆ, ಮೂಲ ಬೃಹದಾರಣ್ಯಕ ಉಪನಿಷತ್ತೆ ಮುಂದೆ ಇಟ್ಕೊಂಡ್ರೆ ಅಲ್ಲಿರೋ ಪ್ರತಿಯೊಂದು ವಾಕ್ಯವನ್ನು ನೋಡಿದ ಹಾಗಾಗ್ತದೆ. ಅದು ಬಹಳ ಮುಖ್ಯ. ಅದನ್ನೀಗ ನಾವು ಅಭಿನವ ಚಂದ್ರಿಕಾ ಪ್ರಕಾರ ನೋಡ್ಲಿಕ್ಕೆ ಹೊರಟಿದ್ದೇವೆ. ಇನ್ನೊಂದ್ಸರಿ ಅದನ್ನು ಹೇಳ್ತೇನೆ. ನೈವೇಹ ಕಿಂಚನಾಗ್ರ ಆಸೀತ್ ಮೃತ್ಯುನೈವೇದ ಮಾವೃತಮಾಸೀತ್ ಅಂತ ಇಷ್ಟಿದೆಯಲ್ಲ. ಅದಾದ್ಮೇಲೆ ಈಗ ನಾವು ನೋಡ್ತಿರುವ ಪ್ರಾಯ ನಮ್ಮ ನಿಮ್ಮ ಹತ್ರ ಎಲ್ಲರ ಹತ್ರ ಇರುವಂತಹ ಪುಸ್ತಕಗಳಲ್ಲಿ ಅಶನಾಯಾಹಿ ಮೃತ್ಯು ಅಂತ ಅಷ್ಟು ಮಾತ್ರ ಪ್ರಿಂಟ್ ಇದೆ. ವಸ್ತುತಃ ಮೃತ್ಯುನೈವೇದ ಮಾವೃತಮಾಸೀತ್ ಅಶನಾಯಯ ಅಂತ ಅದೊಂದು ವಾಕ್ಯ ಅಲ್ಲಿ ಬರಬೇಕು. ಆವೃತಮಾಸೀತ್ ಅಷ್ಟಿದೆ. ಅಶನಾಯಯ ಅನ್ನುವ ತೃತೀಯ ವಿಭಕ್ತಿ ಶಬ್ದವನ್ನು ಹೋಗಿದೆ. ಅದೊಂದು ಪ್ರಿಂಟಿನಲ್ಲಿ ಹೊರಟೋಗಿದೆ. ಬೇರೆ ಕಡೆ ಎಲ್ಲ ಅದಿದೆ. ಅದರಿಂದ ಅದನ್ನೊಂದನ್ನ ಅಲ್ಲಿ ಸೇರಿಸ್ಕೊಳ್ಬೇಕು. ಮೃತ್ಯುನೈವೇದ ಮಾವೃತಮಾಸೀತ್ ಅಶನಾಯಯ ಅಂತ ಹೀಗೆ. ಅದರ ಅನುವಾದನೂ ಕೂಡ ನಾವು ಗಮನಿಸಿದ್ರೆ, ಸೃಷ್ಟಿಗಿಂತ ಮುಂಚೆ ಪ್ರಳಯದಲ್ಲಿ ಯಾವುದೂ ಇರಲಿಲ್ಲ, ನಿತ್ಯವಾದ ವಸ್ತು ಸಮೂಹ ಇತ್ತು. ಆದರೆ ಜಗತ್ತಿಗೆ ಪ್ರೇರಕನಾದ ಸರ್ವಸಂಹಾರಕನಾದ ಹರಿಯಿಂದ ಅದು ಆವೃತವಾಗಿತ್ತು ಅಂತಿದೆ. ಅಲ್ಲಿ ಮೃತ್ಯುನೈವೇದ ಮಾವೃತಮಾಸೀತ್, ಮೃತ್ಯುವಿನಿಂದಲೇ ಅದು ಆವೃತವಾಗಿತ್ತು. ಎಂಥ ಮೃತ್ಯು ಅಂದ್ರೆ ಅಶನಾಯಯ ಅಂತ ಉಪನಿಷತ್ತಿನಲ್ಲೇ ಇದೆ. ಅಶನಾಯಾಹಿ ಮೃತ್ಯು ಅಂತ ಮುಂದಿನ ವಾಕ್ಯಕ್ಕಿಂತ ಮುಂಚೆ ಮತ್ತೊಂದ್ಸರಿ ಅಶನಾಯಯ ಅಂತಿದೆ. ಅದು ಪ್ರಿಂಟಿನಲ್ಲಿ ಬಿಟ್ಟು ಹೋಗಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಆದ್ರೆ ಅನುವಾದದಲ್ಲಿ ಅದಿರುವುದನ್ನು ಗಮನಿಸ್ಬೇಕು ನೀವು. ನಿತ್ಯವಾದ ವಸ್ತು ಸಮೂಹ ಇತ್ತು, ಜಗತ್ತಿಗೆ ಪ್ರೇರಕನಾದ ಸರ್ವಸಂಹಾರಕನಾದ ಅಂತ ವಿಶೇಷಣಗಳಿವೆ ನೋಡಿ. ಅವೆಲ್ಲ ಅಶನಾಯಯ ಅನ್ನುವುದರ ವಿವರಣೆ. ಅದೊಂದು ಬಿಟ್ಟು ಹೋಗಿದೆ. ಟೀಕಾವಾಕ್ಯದಲ್ಲಿದೆ. ಅಭಿನವ ಚಂದ್ರಿಕಾಕಾರರು ಅದನ್ನು ತಗೊಂಡಿದ್ದಾರೆ ಸರಿ. ಆದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದು ಬಿಟ್ಟು ಹೋಗಿದೆ. ಅದೊಂದನ್ನು ನಾವು ಸೇರಿಸ್ಕೊಳ್ಬೇಕು. ನಾಳೆ ಪ್ರತ್ಯೇಕವಾಗಿ ಉಪನಿಷತ್ತು ನೋಡುವವರಿಗೆ ಅದು ತೊಡಕಾಗಬಾರ್ದು. ಅಶನಾಯಾಹಿ ಮೃತ್ಯು ಅಂತ ಸರಿ. ಅದರ ಅರ್ಥ ನಾವೀಗಾಗಲೇ ನೋಡಿದ್ದೇವೆ. ಆ ಭಗವಂತನನ್ನು ಯಾಕೆ ಅಶನ ಅಂತ ಹೇಳ್ತಾರೆ ಅಂತ. ಅಶನ ಅಂದ್ರೆ ಈ ಜಗತ್ತು,
ಅಶ್ಯತೆ ಇತಿ ಅಶನಂ ಜಗತ್ ತದ್ ಯಾಪಯತಿ, ಆ ಜಗತ್ತೆಲ್ಲವನ್ನೂ ಆವರಿಸಿಕೊಂಡಿದ್ದಾನೆ, ಅಂದ್ರೆ ಕವರ್ ಮಾಡಿದ್ದಾನೆ. ತನ್ನ ಸೃಷ್ಟಿ, ಪಾಲನೆ, ನಾಶ ಇತ್ಯಾದಿಗಳ ಮೂಲಕ ಜಗತ್ತಿಗೆ ಪ್ರೇರಣೆನೂ ಮಾಡ್ತಾನೆ. ಒಟ್ಟಾರೆ ಸೃಷ್ಟಿಯಾದ ಅಷ್ಟಕ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಹೀಗೆ ಮೃತ್ಯುನೈವೇದಮಾವೃತಮಾಸೀತ್ ಅಶನಾಯಯ ಅಂತ ಒಂದು ಶಬ್ದ ಅದು. ಮುಂದೆ ಅಶನ ಅಂದ್ರೆ ಯಾರದು ಅಂತ ಪ್ರಶ್ನೆ ಬಂದ್ರೆ, ಅಶನಾಯ ಅಂದ್ರು ಮೃತ್ಯು ಅಂದ್ರು ಬೇರೆ ಅಲ್ಲ ಅದು ಅಂತ ಮುಂದೆ ಹೇಳಿದ್ದಾರೆ. ಈಗ ಉಪನಿಷತ್ತಿನ ಪಾಠ ಇದೆ. ಅದಾದ್ಮೇಲೆ ತನ್ಮನೋಗುನು ಕುರುತ ತನ್ಮನಃ ಅಕುರುತ, ಆ ತತ್ವ ಏನಿತ್ತು ಅದೊಂದು ಮನಸ್ಸು ಮಾಡಿತಂತೆ. ಏನ್ ಮನಸ್ಸು ಮಾಡಿತು? ಆತ್ಮನ್ವಿ ಸ್ಯಾಮ್, ನಾನು ಇನ್ನೊಂದು ರೂಪವನ್ನು ಪಡ್ಕೊಳ್ಬೇಕು ಅಂತ ಈಗ ಅದು ವಿಚಾರ ಮಾಡಿತು. ಜಗತ್ ಅವನಿಗೆ ಒಂದು ಮುಖ್ಯವಾದ ಶರೀರ ಇದ್ದೇ ಇದೆ, ತನ್ನ ಶರೀರ, ಇನ್ನೊಂದು ಗೌಣವಾದ ಶರೀರ ಬೇಕು ಅಂತ. ಅದಕ್ಕೆ ಅವನು ಏನ್ ಮಾಡಿದ? ಆತ್ಮನ್ವಿ ಸ್ಯಾತ್ ಅಂತಿದೆಯಲ್ಲ, ಸಹ ಅರ್ಚನ್ ಅಚರತ್, ಅವನು ಮುಂದೆ ಆತ್ಮನ್ವಿ ಅಂದ್ರೆ ಇನ್ನೊಂದು ರೂಪವುಳ್ಳವನಾಗಬೇಕು ಅಂತ ಬಯಸಿ ಅರ್ಚನ್ ತನ್ನನ್ನು ತಾನು ಪೂಜೆ ಮಾಡ್ಕೊಳ್ತಾ ಅಚರತ್ ವಿಹರಿಸಿದ. ತಸ್ಯ ಅರ್ಚತಃ ಆಪಹ ಅಜಾಯಂತ, ಹೀಗೆ ಅವನು ಪೂಜೆ ಮಾಡ್ತಾ ಇರುವಾಗ ಆಪಹ ಅಜಾಯಂತ, ನೀರುಗಳು ಹುಟ್ಟಿದವು ಅಂತ ಬಂದಿದೆ. ನೀರುಗಳು ಅಂತ ತಿಳ್ಕೊಳ್ಳಿ, ನೀರು ಅಂತ ತಿಳ್ಕೊಳ್ಳಿ. ವಸ್ತುತಃ ಅಪಶಬ್ದ ನಿತ್ಯ ಬಹುವಚನ ಅದು, ಅದಕ್ಕೋಸ್ಕರ ಅಪಹ ಅಂತ ಹೇಳಿರ್ತಾರೆ. ಕನ್ನಡದಲ್ಲೇ ನಾವು ನೀರು ಹುಟ್ಟಿತು ಅಂತ ಹೇಳಿದ್ರೆ ಸಾಕು. ಹರಿಯ ಅರ್ಚನೆಗೆ ಸಾಧನವಾದ ಜಲದ ಉತ್ಪತ್ತಿ ಆಯಿತು ಅಂತ ಅಲ್ಲಿ ಬಂದ್ರೆ ಸಾಕು. ನಾನು ಯಾಕೆ ನೀರುಗಳು ಅಂತ ಹೇಳಿದೆ ಅಂದ್ರೆ, ನನಗೆ ಜಲ ಶಬ್ದ ಅಲ್ಲಿ ಆಪಹಾನ ಶಬ್ದದಿಂದ ಕೇವಲ ನೀರು ಕಣ್ಣಿಗೆ ಅರ್ಥಗೋಚರ ಆಗೋದಿಲ್ಲ. ನನಗೆ ಆ ಅಪಶಬ್ದ ವಾಚ್ಯಳಾದ ಭಗವಂತನ ನಂತರ ಅಪಶಬ್ದ ವಾಚ್ಯಳಾದವಳು ಲಕ್ಷ್ಮೀದೇವಿ, ಮತ್ತೆ ಅವಳು ಭಾಗವತ ತಾತ್ಪರ್ಯ ಹೇಳುವಂತೆ ನೀರಿನ ರೂಪದಲ್ಲಿ ಅವಳೇ ಇರ್ತಾಳೆ ಅಂತಿದೆಯಲ್ಲ. ಹಾಗಾಗಿ ಬಹುವಚನ ಅನ್ನೋದು ಇವತ್ತಿನ ವ್ಯಾಕರಣ ದೃಷ್ಟಿಯಲ್ಲಿ ಶಬ್ದದ ಸ್ವಭಾವ, ಅದು ಅದಕ್ಕೇನು ವಿಶೇಷ ಅರ್ಥ ಇಲ್ಲ. ಆದರೆ ನಮ್ಮ ತಾತ್ವಿಕ ದೃಷ್ಟಿಯಲ್ಲಿ ಆಪಹ ಅಂದ್ರೆ ಆ ನೀರಿನ ಅನೇಕ ರೂಪಗಳು, ಲಕ್ಷ್ಮೀದೇವಿಯ ಅನೇಕ ರೂಪಗಳು, ನೀರೊಂದು ರೂಪ, ಮತ್ತೊಂದು ಏನೋ ರೂಪ, ಹೀಗೆ ಭಗವಂತನ ಪೂಜೆಗೆ ಅವಳು ಸನ್ನದ್ಧಳಾದಳು ಅಂತ ಆ ಬಹುವಚನಕ್ಕೊಂದು ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸ್ತದೆ. ಅಲ್ಲಿ ಟಿಪ್ಪಣಿಗಳೆಲ್ಲೂ ಕಾಣಿಸೋದಿಲ್ಲ. ನನ್ನ ಅನುಸಂಧಾನ ಹಾಗೆ, ಬರೇ ನೀರಿನ ರೂಪದಲ್ಲಲ್ಲ, ನಿಮ್ಗೆ ಅದೆಲ್ಲ ಗೊತ್ತಿದ್ದೇ ಇದೆ. ಅವಳೇ ಹಾಸಿಗೆ ಆಗಿ ಪರ್ಯಂಕವಾಗಿ ಮತ್ತೇನೇನೋ ರೂಪದಿಂದ ಉಪಾಸನೆ ಮಾಡ್ತಾಳೆ ಅಂತ, ಅದು ನಾನು ಹೇಳಬೇಕಾಗಿಲ್ಲ. ಬೇರೆ ಕಡೆ ಬಂದದ್ದನ್ನು ಇಲ್ಲಿ ಅನ್ವಯಿಸ್ಕೊಂಡ್ರೆ ಸಾಕು. ತಸ್ಯ ಅರ್ಚತಃ ಆಪಹ ಅಜಾಯಂತ ಅರ್ಚತೋಹ ವೈ ಮೇ ಕಮಭೂಚಿತಿ ತದೇವ ಅರ್ಕಸ್ಯ ಅರ್ಕತ್ವಂ. ನೋಡಿ, ಇದು ಉಪನಿಷತ್ನಲ್ಲಿ ಅಲ್ಲಿ ಮೂಲತಃ ಇರುವ ಒಂದು ವಾಕ್ಯ. ಅದು ಟೀಕಾದಲ್ಲಿ ಕಾಣಿಸೋದಿಲ್ಲ. ಆಪಹ ಅಜಾಯಂತ ಆದ್ಮೇಲೆ ತಜ್ಜದ ಅಪಾಂ ಶರ ಆಸೀತ್ ತತ್ ಸಮಹನ್ಯತ ಅಂತಿದೆಯಲ್ಲ, ಆ ಶರ ಅಂತ ಒಂದು ಮಂಡ ದಪ್ಪವಾದ ಗಂಜಿ ಅಂತ, ಅದು ಈ ಉಪನಿಷತ್ತಿನ ಈ ಪ್ಯಾರಾಗ್ರಾಫ್ನಲ್ಲಿ ಇಲ್ಲ, ಅದು ಮುಂದಿನ ಪ್ಯಾರಾಗ್ರಾಫ್ನಲ್ಲಿದೆ. ಆಪೋವ ಅರ್ಕಃ ಅಂತ ಹೇಳಿ ಅದು ಮುಂದೆ ಬಂದಿದೆ ನೋಡಿ. ಅಲ್ಲಿ ಪ್ಯಾರಾಗ್ರಾಫ್ನಿದೆ. ಜಯತೀರ್ಥರು ಉಪನಿಷತ್ತಲ್ಲಿ ಬಂದಿರುವಂತೆ ಮೂಲದಲ್ಲಿರುವ ಎಲ್ಲಾ ಶಬ್ದ ಟೀಕಾ ವಾಕ್ಯಗಳನ್ನು ತಗೊಂಡಿಲ್ಲ, ತಮಗೆ ಬೇಕಾದನ್ನು ತಗೊಂಡಿದ್ದಾರೆ. ಉಳಿದದನ್ನು ನೀವು ಓದಿ ಸೂಚನೆ ಕೊಟ್ಟಿದ್ದಾರೆ. ಇರ್ಲಿ, ಆದ್ರೂ ನಾವು ಉಪನಿಷತ್ತಿನ ಮೂಲತಃ ನೋಡಿದಾಗ ಅರ್ಚತೋಹವೈ ಮೇ ಕಮಭೂತ್, ಅವನು ಭಗವಂತ ಹೇಳಿದ ಈ ಭಗವಂತನಿಂದ ಅದು ಹುಟ್ಟಿತು. ತನ್ನನ್ನು ತಾನೇ ಪೂಜಿಸ್ತಾ ಸರ್ವರಿಗೂ ಅಹೇಯನಾದವನು, ಯಾರೂ ಕೂಡ ಅವನನ್ನು ಬಿಟ್ಟು ದೂರ ಇರುವಂತಿಲ್ಲ. ಹಾಗೆ ನನ್ನ ಅಂತರ್ಯಾಮಿ ಆದಂಥ ಆ ಹರಿಯಿಂದ ಆ ಪೂಜಾ ಸಾಧನವಾದಂಥ ನೀರು ಅಂತನ್ನುವುದು ಹುಟ್ಟಿತು. ಇದು ಆ ಉಪನಿಷತ್ತನ್ನ ಹೇಳ್ತಾ ಇರುವಂತ ಋಷಿ ಹೇಳಿದ್ದು, ನನ್ನೊಳಗೆ ಅಂತರ್ಯಾಮಿಯಾದ ಆ ಭಗವಂತನಿಂದ ನೀರು ಹುಟ್ಟಿತು ಅಂತ. ಹೀಗೆ ಅರ್ಕ ಅಂತಂದ್ರೆ ಕ ಅಂದ್ರೆ ಜಲ ಅಂತ ಅರ್ಥ, ಅರ್ ಅಂದ್ರೆ ಅರ್ಚನೆ ಅಂತ ಅರ್ಥ ಅಂತ, ಹೀಗಾದ್ರ ಅರ್ಥ. ಕಂಭವ ಅಸ್ಮೈ ಭವತಿ ಯ ಏವಮೇತದ್ ಅರ್ಕಸ್ಯ ಅರ್ಕತ್ವ ಭೇದ. ಯಾರು ಹೀಗೆ ಈ ಅರ್ಕ ಶಬ್ದದ ಅರ್ಥವನ್ನು ತಿಳ್ಕೊತಾರೋ ಅವರಿಗೆ ಎಲ್ಲ ಥರದ ಸುಖ ಆಗ್ತದೆ ಅಂತ. ಇದು ಟೀಕಾದಲ್ಲಿ ಬಂದಿಲ್ಲ, ಉಪನಿಷತ್ನಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಷ್ಟೆ. ಬ್ರಹ್ಮತರ್ಕದಲ್ಲಿ ಮತ್ತು ಬ್ರಹ್ಮ ಪುರಾಣದಲ್ಲಿ ಹೀಗೆ ಈ ಮೊದಲನೇ ಪ್ಯಾರಾಗ್ರಾಫಿನ ಅರ್ಥ ಬರೆದಿದ್ದಾರೆ. ಸರ್ವ ಸಂಹಾರಕನಾದಂಥ ನರಸಿಂಹ, ದುರ್ಗೆ, ಜೀವರು, ಕಾಲ, ಪ್ರಕೃತಿ ಅಂದ್ರೆ ಸೂಕ್ಷ್ಮ ಪ್ರಕೃತಿ, ಅಂದ್ರೆ ಇದು ಜಡ ಪ್ರಕೃತಿ, ಇದು ಅದೃಷ್ಟ ಅಂದ್ರೆ ಆಯಾ ಜೀವರ ಕರ್ಮಗಳು, ಮತ್ತೆ ಅಹಂಕಾರದ ಸೂಕ್ಷ್ಮ ರೂಪವಾದಂತಹ ಪ್ರಾಣ, ಹೀಗೆ ಹೇಳಿದ್ದಾರೆ. ಅದೆಲ್ಲ ನಾವು ಈಗ ಹೆಚ್ಚು ನೋಡೋದು ಬೇಡ. ಸೂಕ್ಷ್ಮ ರೂಪ ಇಂದ್ರಿಯಗಳು, ಸಂಸ್ಕಾರಗಳು, ವೇದಗಳಂತೂ ಅನಾದಿ, ಅವು ಇತ್ತು. ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ.
ಲಯಕಾಲದಲ್ಲಿ ಇದೆಲ್ಲವೂ ಕೂಡ ಭಗವಂತನಿಂದ ಆವೃತವಾಗಿರುವುದು ಅಂದ್ರೆ ಏನು? ಎಲ್ಲವೂ ಅವ್ಯಕ್ತವಾಗಿದೆ, ಭಗವಂತನಿಗೆ ಅಧೀನವಾಗಿದೆ ಅಂತ. ಆವೃತ ಆಗಿರುವುದು ಅಂದ್ರೆ ಒಂದು ಕೊಬ್ಬರಿಯನ್ನ ಅದ್ವಾಗಿನ ಚಿಪ್ ಆವರಿಸಿಕೊಂಡಿರುವುದು ಅಂತ ಹಾಗೇನಲ್ಲ, ಒಟ್ಟು ಅಧೀನ ಅಂತ ಅರ್ಥ. ಆವೃತ ಅನ್ನೋದನ್ನು ನಾವು ನಮ್ಮ ದೃಷ್ಟಿಯಿಂದ ನೋಡೋದು ಬೇಡ. ಹೀಗೆ ಅದು ಭಗವಂತನಿಗೆ ಅಧೀನವಾಗಿತ್ತು. ಇಲ್ಲಿ ಅಶನ ಅಂದ್ರೆ ತನಗೆ ಅಧೀನವಾದ ಈ ಜಗತ್ತನ್ನು ಅವನು ಅಶನಂ ಜಗದೇ 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 ತತ್ ಯತ್ ನಯತಿ ಆತ್ಮೇಚ್ಛಯ ಹರಿಹೇ. ಅವನನ್ನ, ಆ ಭಗವಂತನನ್ನ ಅಶನಾಯ ಅಂತ ಯಾಕೆ ಕರೀತಾರೆ ಅಂದ್ರೆ, ಅಶನ ಅನಿಸ್ಕೊಂಡಿರುವ ಈ ಜಗತ್ತನ್ನ ಆತ್ಮೇಚ್ಛಯ ತನ್ನ ಇಚ್ಛೆಗೆ ಅನುಸಾರವಾಗಿ ನಯತಿ ತೆಗೆದುಕೊಂಡು ಹೋಗ್ತಾನೆ, ಮುನ್ನಡೆಸ್ತಾನೆ, ಅದಕ್ಕೆ ಉತ್ಪತ್ತಿಯಾದಿಗಳನ್ನು ಕೊಟ್ಟು. ಆದ್ರಿಂದ ಅವನಿಗೆ ಅಶನಾಯ ಅಂತ ಈಗ ಹೆಸರು. ಅಶನಾಯ ತತಃ ಪ್ರೋಕ್ತಃ ಉದನ್ಯ ಕರ್ಮನಾಯಕ. ಈ ನಮ್ಮೆಲ್ಲರ ಕರ್ಮಗಳಿಗೆ ಅವನು ಪ್ರೇರಕ ಆದ್ರಿಂದ ಉದನ್ಯ ಅಂತ ಅನ್ನೋದು ಕೂಡ ಅವನಿಗೆ ಹೆಸರಿದೆ. ಉದನ್ಯ ಅನ್ನೋದು ನಮ್ಗೆ ಇಲ್ಲಿ ಬೇಕಾಗಿಲ್ಲ, ಬ್ರಾಹ್ಮ ಪುರಾಣದಲ್ಲಿ ಅದನ್ನು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಕೋಟ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಉದನ್ಯ ಅನ್ನೋ ಶಬ್ದದ ಪ್ರಸಂಗ ಏನಿಲ್ಲ ಅನ್ನೋದನ್ನು ಗಮನಿಸಬೇಕು. ನಾವೀಗಾಗಲೇ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ನೋಡಿದ್ದೇವೆ. ಅಶ್ಯತೇತಿ ಅಶನಂ ಜಗತ್ ತದ್ ಯಾಪಯತಿ ಅಂತ ಯಾ ಪ್ರಾಪಣೆ ಧಾತುವಿನ ನಿಜಂತ ರೂಪ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ನಯತಿ ಅಂತ ನಿಂಜ ಪ್ರಾಪಣೆ ಧಾತುವನ್ನು ಹೇಳಿದಾರಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ನಮಗೆ ವ್ಯಾಕರಣ ಏನು ಅಷ್ಟು ಮಹತ್ವದ್ದಲ್ಲ. ಅಲ್ಲಿ ಅಶನ ಅಂದ್ರೆ ಜಗತ್ತು, ಮುಂದೆ ನೀ ಅಂದ್ರೆ ನೀನಿ ಧಾತು, ಇಷ್ಟು ನಾವು ತಗೊಂಡಾಗ ಅಶನ ನೀ ಅಂತ ಇಷ್ಟ ಆಗ್ತದೆ. ಮತ್ತೆ ಎರಡು ನಕಾರಗಳಿವೆಲ್ಲ, ಎರಡು ನಕಾರಗಳಲ್ಲಿ ಒಂದು ನಕಾರ ಹೊರಟು ಹೋಗ್ತದೆ, ಅಶನ ಅಂತ ಇಷ್ಟು ಉಳಿತದೆ. ಅಲ್ಲಿ ನಯತಿ ಅಂತನ್ನುವಲ್ಲಿ ಲಟ್ಲಕಾರದಲ್ಲಿ ಯಕಾರ ಇದೆ, ಆದ್ರೆ ಮೂಲ ಧಾತುವಿನಲ್ಲಿ ಯಕಾರ ಇಲ್ಲ, ನೀನ್ ಪ್ರಾಪಣೆ ಅಂತ ಅಷ್ಟೇ ಧಾತು ಅದು. ಅದರಿಂದ ಯಕಾರ ಹೇಗೆ ಬಂತು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಭಿನವ ಚಂದ್ರಿಕಾದಲ್ಲಿ ಯಾ ಪ್ರಾಪಣೆ ಧಾತುವನ್ನು ತಗೊಂಡಂತೆ ಕಾಣಿಸ್ತದೆ, ಅಶನ ಮತ್ತು ಯ ಅಂತ ಹೇಳಿ. ಆ ಯಾ ಪ್ರಾಪಣೆ ಧಾತುವನ್ನು ಇಟ್ಕೊಂಡಾಗ ಯ ಅನ್ನೋದು ಮುಂದೆ ಸಮಸ್ತ ಪದದಲ್ಲಿ ಕಾಣುವುದು ಸುಲಭ. ಮತ್ತೆ ಇಲ್ಲಿ ನಯತಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಯಾ ಪ್ರಾಪಣೆ ಧಾತುವಿನ ಅರ್ಥವನ್ನೇ ಇಲ್ಲಿ ನಯತಿ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅದರಿಂದ ಭಗವಂತನಿಗೆ ಅಶನಾಯ ಅಂತ ಹೀಗೆ ಹೆಸರು. ಅಶನಾಯ ತತಃ ಪ್ರೋಕ್ತಃ. ಇಲ್ಲಿ ಅಶನಾಯ ಅಂತ ಹ್ರಸ್ವ ಇದೆ, ಅಲ್ಲೊಂದ್ ಕಡೆ ಅಶನಾಯ ಅಂತ ದೀರ್ಘ ಇದೆ. ಅದೇನಂತ ನಾವು ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ. ಅಶನಾಯ ಹಿ ಮೃತ್ಯು ಅಂತ ಉಪನಿಷತ್ನಲ್ಲಿ ಬಂದಿದೆ. ಆದ್ರಿಂದ ದೀರ್ಘ ಇದ್ರೆ ಒಳ್ಳೆಯದು. ಆದರೆ ಭಗವಂತನ ವಿಷಯದಲ್ಲಿ ಲಿಂಗ ನಿರ್ಣಯ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯ ಕೋಟ್ ಮಾಡ್ತಾರೆ ಛಾಂದೋಗ್ಯ ಉಪನಿಷತ್ನಲ್ಲಿ. ಯಾವ ಲಿಂಗವೂ ಭಗವಂತನಲ್ಲಿ ವ್ಯತ್ಯಾಸ ಕಾಣಬಹುದು ಅಂತ. ಅಶನಾಯ ಅಂದ್ರೂ ಸರಿಯೇ, ಅಶನಾಯ ಅಂದ್ರೂ ಸರಿಯೇ. ಉಪನಿಷತ್ತಿನಲ್ಲಿ ಅಶನಾಯ ಅಂತಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಸಾಕು. ಇಲ್ಲಿ ಅಶನಾಯ ತತಃ ಪ್ರೋಕ್ತ ಅಂತಿದೆ. ಮತ್ತೆ ನಮ್ಗೆ ಸಿಕ್ಕಿರೋ ಪಾಠಗಳೇನಿವೆ, ತುಂಬಾ ಕಲಬೆರಕೆ ಪಾಠಗಳಿವೆ. ಅಶನಾಯ ತತಃ ಪ್ರೋಕ್ತ ಅಂತಿದ್ರು ಪಾಠ ಇದ್ದಿರಬಹುದು, ಭಾಷ್ಯದ ಪಾಠ. ನಾವು ಅದನ್ನ ಸ್ವಲ್ಪ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ. ಮುಂದೆ ಭಾಷ್ಯದಲ್ಲಿ ಅನ್ಯತ್ರ ನೇತೃತ್ವ ಪ್ರತೀತಾವಪಿ ಶ್ರುತಿಷು ಪ್ರಸಿದ್ಧೇ ಸಯೇವ ನೇತ್ಯಾಹ ಅಶನಾಯ ಮೃತ್ಯುರಿತೆ. ಬೇರೆ ಬೇರೆ ಯಾರ್ಯಾರೋ ಜಗತ್ ಪ್ರೇರಕ ಅಂತೆಲ್ಲ ಕಂಡಿರ್ತಾರೆ. ಆದ್ರಿಂದ ಬೇರೆ ಯಾರೋ ರುದ್ರನೋ ಮತ್ತೆ ಯಾರೋ ಜಗತ್ ಪ್ರೇರಕ ಅಂತ ತಿಳ್ಕೊಬೇಡಿ. ಅಶನಾಯ ಮೃತ್ಯು ಅಂತ ಅಲ್ಲಿ ಯಾ ದೀರ್ಘ ಇದೆ ಅನ್ನೋದನ್ನು ಗಮನಿಸಬೇಕು. ಹೀಗೆ ಆಚಾರ್ಯ ಭಾಷ್ಯದಲ್ಲಿ ಯಾ ಅಂತಾನೆ ಪ್ರಯೋಗ ಮಾಡಿದ್ದಾರೆ. ಐಚ್ಛತ್ ವಿಷ್ಣು ಅದೇಹ, ಅವನಿಗೆ ಒಂದು ದೇಹವನ್ನು ಪಡ್ಕೋಬೇಕು ಅಂತ ಪ್ರಯತ್ನ ಪಟ್ಟ. ಅದೇಹ ಯಾಕೆಂದ್ರೆ ನಿತ್ಯವಾದ ದೇಹ ಇಲ್ಲ, ನಿತ್ಯವಾದ ದೇಹವೇ ಇರೋದು, ಅನಿತ್ಯವಾದ ದೇಹ ಇಲ್ಲ, ಆದ್ರಿಂದ ಅವನ ಅದೇಹ. ಜಗತ್ತೆಲ್ಲವೂ ಅವನಿಗೆ ವಶ ಆದ್ರಿಂದ ಅವನ ಜಗತ್ತೆಲ್ಲವೂ ಅದನ್ನ ದೇಹದಂತೆ ಅಂತ ಹೇಳ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಜಗತ್ತೆಲ್ಲವೂ ಬ್ರಹ್ಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬ್ರಹ್ಮನ ಅಧೀನ ಆದ್ರಿಂದ ಅಂತ. ಇತ್ತೀಚೆಗೆ ಭಾಗವತ ತಾತ್ಪರ್ಯದಲ್ಲಿ ನಾವು ಅದನ್ನ ನೋಡಿದ್ದೇವೆ. ಜಗತ್ತೆಲ್ಲವೂ ಭಗವಂತನಿಂದ ಭಿನ್ನ ಆದ್ರೂ ಅಭಿನ್ನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಧೀನ ಆದ್ರಿಂದ ಅಂತ. ಅದು ಆ ಥರ. ಯಥೋ ದೇಹ ಇದಂ ಸರ್ವಂ ತಸ್ಯ ವಿಷ್ಣು ಅದೇಹಿನಃ ತದ್ವಶತ್ವಾತ್. ಅವನು ಚಿದಾನಂದಾತ್ಮಕವಾದ ಶರೀರ ಉಳ್ಳವನಾಗಿದ್ದಾನೆ. ಅವನು ಆತ್ಮಾನನ್ ಅರ್ಚನ್ ಅಚರತ್, ತನ್ನ ಪೂಜೆ ಮಾಡ್ತಾ ಅವನು ಸಂಚಾರ ಮಾಡಿದ ಅಂತ ಹೀಗೆ ಅದರ ತಾತ್ಪರ್ಯ. ಇದಕ್ಕೆಲ್ಲ ತುಂಬಾ ಅರ್ಥ ಇರ್ತದೆ, ಗುಪ್ತವಾದ ಅರ್ಥಗಳು. ಸಂಚಾರ ಮಾಡುವುದು ಎಲ್ಲೂ ಓಡಾಡಿದ ಅಂತ ಅರ್ಥನೋ ಅಥವಾ ಕೂತಲ್ಲೇ ಸಂಚಾರ ಮಾಡಿದ ಅಂತ ಅರ್ಥನೋ ಅದನ್ನ ಈಶಾವಾಸ್ಯ ಹೇಳ್ತದೆ. ಶಯಾನೋ ಯಾತಿ ಸರ್ವಶಃ ಅಂತ ಉಪನಿಷತ್ತು. ಒಂದ್ ಕಡೆ ಕೂತಿದ್ದೆ ಅವನು ಎಲ್ಲವನ್ನೂ ಮೀರ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಆದ್ರಿಂದ ಅಲ್ಲೇ ಸೃಷ್ಟಿ ಅಂದ್ರೆ ಈ ಸಂಚಾರ ಅಂದ್ರೆ ನಾವೆಲ್ಲೋ ನಾಲ್ಕಡೆ ಕಡೆ ಓಡಾಡಿದ, ವಾಕಿಂಗ್ ಮಾಡಿದ ಅಂತ ಅರ್ಥ ಮಾಡ್ಕೋಬೇಕಾಗಿಲ್ಲ. ತುಂಬಾ ಗೂಢವಾದ ಅರ್ಥ ಇರ್ತದೆ ಆ ಭಗವಂತನ ಪ್ರತಿಯೊಂದು ಕ್ರಿಯೆಗೂ.
ಅದರಿಂದ ನಾವು ಅದನ್ನೇನು ಬಹಳ ನಮಗೆ ತಿಳಿದ ಅರ್ಥದಲ್ಲಿ ಅದನ್ನು ತಗೊಳ್ಬೇಕಾಗಿಲ್ಲ. ಯತ್ಕುರ್ವನ್ ಯತ್ ಸೃಜೇತ್ ಈಶಃ ತದ್ಭವೇತ್ ತದ್ಹಿತಾತ್ಮಕಂ ಅಂತಿದೆ ನೋಡಿ. ಭಗವಂತ ತಾನು ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತಾ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ್ರೆ ಅವನು ಸೃಷ್ಟಿ ಮಾಡಿದ ಆ ವಸ್ತು ಆ ಕ್ರಿಯೆಗೆ ಅಂದ್ರೆ ಭಗವಂತ ಯಾವ ಕ್ರಿಯೆಯನ್ನು ಮಾಡ್ತಾ ಇದ್ನಲ್ಲ ಆ ಕ್ರಿಯೆಗೆ ಅನುಕೂಲ ಆಗ್ತದೆ. ಇವನು ತನ್ನನ್ನೇ ತಾನು ಪೂಜೆ ಮಾಡ್ಕೋತಾ ಇದ್ದ, ಆವಾಗ ನೀರು ಹುಟ್ಟಿತು. ಹಾಗಾಗಿ ಭಗವಂತ ತನ್ನನ್ನು ತಾನು ಪೂಜೆ ಮಾಡ್ತಾ ನೀರನ್ನು ಸೃಷ್ಟಿ ಮಾಡಿದ್ರಿಂದ ನೀರು ಪೂಜೆಗೆ ಬಹಳ ಪ್ರಧಾನವಾದ ಸಾಧನ. ಇದರ ಅಂತರಂಗದ ಅರ್ಥ ಲಕ್ಷ್ಮೀದೇವಿಯೇ ಭಗವಂತನನ್ನು ಪ್ರಧಾನವಾಗಿ ಪೂಜೆ ಮಾಡುವವಳು. ಜಲ ಅಂದ್ರೆ ಅವಳೇ ಸರ್ವಶಬ್ದವಾಚ್ಯಳಾದವರು ಭಗವಂತನ ನಂತರ ಅವಳೇ ಆದ್ರಿಂದ ಅವಳನ್ನೇ ನಾವು ತಗೊಳ್ಬಹುದು. ಭಾಷ್ಯದಲ್ಲಿ ಅದ್ರ ಮುಂದಿನ ಪ್ಯಾರಾದಲ್ಲಿ ಬ್ರಹ್ಮತರ್ಕೆ ಅಂತಿದೆಯಲ್ಲ, ಅವನು ಅಹಂ ಎಂಬ ಶಬ್ದದಿಂದ ಹೇಗೆ ವಾಚ್ಯ ಅಂತೆಲ್ಲ ಹೀಗಿದೆ, ಅಸ್ಮತ್ ಶಬ್ದದಿಂದ ಹೇಗೆ ವಾಚ್ಯ ಅಂತೆಲ್ಲ ಅದನ್ನ ನಾವೇನು ಇಲ್ಲಿ ಹೆಚ್ಚು ಹೇಳಬೇಕಾಗಿಲ್ಲ. ಮಂತ್ರಕ್ಕೆ ದ್ರಷ್ಟಾರ ಯಾರು? ಚತುರ್ಮುಖ. ಆ ಚತುರ್ಮುಖ ಬ್ರಹ್ಮ ಅಲ್ಲಿ ಮೇ ಎಂಬ ಶಬ್ದದಿಂದ ವಾಚ್ಯ ಅಲ್ಲ, ಅವನ ಅಂತರ್ಯಾಮಿಯಾದ ವಿಷ್ಣು ಅಂತ ಅರ್ಥ. ಅದು ನಾವು ಹಿಂದೆ ನನ್ನ ಅಂತರ್ಯಾಮಿಯಾದ ವಿಷ್ಣು ಎಂಬಲ್ಲಿ ಅದನ್ನು ತಿಳ್ಕೊಳ್ಬೇಕು. ಅವನಿಗೆ ಯಾಕೆ ಅಸ್ಮತ್ ಶಬ್ದ ಪ್ರಯೋಗ ಅಂದ್ರೆ ನಮ್ಗದು ಗೊತ್ತಿದೆ, ಅಹಂ ಎಂಬ ಶಬ್ದಕ್ಕೆ ಯಾರಿಂದಲೂ ಬಿಟ್ಟಿರ್ಲಿಕ್ಕೆ ಅವನು ಯೋಗ್ಯನಲ್ಲ, ಯಾರು ಕೂಡ ಅವನನ್ನು ಬಿಟ್ಟಿರುವುದು ಯೋಗ್ಯ ಅಲ್ಲವೇ ಅಲ್ಲ ಅಂತ ಹೀಗೆ ಕಂಡು ಬಂದಿದೆ. ಹೀಗೆ ಅಸ್ಮತ್ ಶಬ್ದದ 7 ವಿಭಕ್ತಿಗಳಿಂದ ಅವನೇ ವಾಚ್ಯ, ವಿಶ್ವತ್ ಶಬ್ದದ 7 ವಿಭಕ್ತಿಗಳಿಂದಲೂ ಅವನೇ ವಾಚ್ಯ. ಯಾಕೆಂದ್ರೆ ವಿಶ್ವತ್ ಶಬ್ದವನ್ನು ನಾವು ಪ್ರಯೋಗ ಮಾಡುವುದು ನಮ್ಮ ಕೌಂಟರ್ ಪಾರ್ಟಿಗೆ, ನಮ್ಮ ಎದುರಿಗಿರುವಂತಹ ವ್ಯಕ್ತಿಗೆ. ಅಸ್ಮತ್ ಶಬ್ದ ಪ್ರಯೋಗ ಮಾಡುವುದು ನಮ್ಮ ಅಂತರ್ಯಾಮಿಗೆ. ನಮ್ಮ ಕೌಂಟರ್ ಪಾರ್ಟ್ ಆದ ನಮ್ಮ ಗಂಡ, ಹೆಂಡತಿ, ಮಕ್ಕಳು ಇವರೆಲ್ಲರಲ್ಲೂ ಕೂಡ ಒಳಗೆ ಭಗವಂತನೇ ಇದ್ದಾನೆ. ಆದ್ರಿಂದ ಅವನಿಗೆ ವಿಶ್ವತ್ ಎಂಬ ಶಬ್ದ ನಿಷ್ಪನ್ನ ಆಗ್ತದೆ ಅಂತ ಅರ್ಥ. ಬಹುವಚನ ಯಾಕೆ ಅವನಿಗೆ ಅಂದ್ರೆ ಬಹುರೂಪ ಉಳ್ಳವನಾದ್ರಿಂದ ಅವನಿಗೆ ಬಹುತ್ವ ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.